ಕಳೆದ 13 ವರ್ಷದಿಂದ ಈ ಒಂದು ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದೀನಿ. ತಾವು ಈಗ 13 ವರ್ಷದಿಂದ ಇಲ್ಲಿ ಪ್ರಾಂಶುಪಾಲ ಕೆಲಸ ಮಾಡ್ತಾ ಇದ್ದೀರಾ. ಇದು ಶಾಲೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಶಾಲೆಯಲ್ಲಿ ಉತ್ತಮವಾದಂಥ ವಾತಾವರಣ ಕಲ್ಪಿಸೋಕ್ಕೆ ಕಾರಣಕರ್ತರಾದಂಥದ್ದು ಮೊದಲಿಗೆ ಆಡಳಿತ ಮಂಡಳಿ. ಯಾಕಂದರೆ ಒಂದು ಶಾಲೆ ಇಷ್ಟು ವರ್ಷಗಳ ಕಾಲ 100% ರಿಸಲ್ಟನ್ನು ತಗೊಂಡು ಮತ್ತು ಉತ್ತಮವಾದಂಥ ತಾಲೂಕಿನಲ್ಲಿ ಒಂದು ಉತ್ತಮ ಶಾಲೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಕಾರಣಕರ್ತ ಆಡಳಿತ ಮಂಡಳಿ ಸಹಕಾರ ಇಲ್ಲದೇ ಏನು ಒಂದು ಖಾಸಗಿ ಶಾಲೆ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅದು ಅಲ್ಲದೆ 13 ವರ್ಷಗಳಿಂದ 100% ಫಲಿತಾಂಶವನ್ನು ಪಡಿತಿರೋದಕ್ಕೆ ನಮ್ಮ ಆಡಳಿತ ಮಂಡಳಿಯ ಶಿವಪ್ರಸಾದ್ ಸರ್ ಮತ್ತು ಅದರ ಜೊತೆಗೆ ಅವರ ಮಗರಾದಂಥ ನಿತಿನ್ ಮತ್ತು ನಿರಂಜನ ಸರ್ ಅವರ ಸಹಕಾರ ಬಹಳ ಇದೆ. ಆ ಕಾರಣಕ್ಕೋಸ್ಕರ ಈ ತಾಲೂಕಿನಲ್ಲಿ 100% ಪಡ್ಕೊಂಡು ಬರ್ತಾನೆ ಇದ್ದೀವಿ. ಮಕ್ಕಳಿಗೆ ಎಜುಕೇಷನ್ ಜೊತೆಗೆ ತಮ್ಮ ಪಾತ್ರ ತಮ್ಮ ಕೆಲಸನೂ ತುಂಬ ಜಾಸ್ತಿ. ಪ್ರಾಂಶುಪಾಲರು ಅಂತ ಹೇಳಿದ್ರೆ ಎಲ್ಲ ಒತ್ತಡ ಇರುತ್ತೆ, ಅದರ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಸರ್? ಆ ಒತ್ತಡವನ್ನು ನಿರ್ವಹಿಸೋದಕ್ಕೆ ನಾವು ಮೊದಲಿಗೆ ಆಡಳಿತ ಮಂಡಳಿ ಸಹಕಾರನೇ ಕಾರಣ. ಯಾಕಂದರೆ ಕೇವಲ ನಮ್ಮ ಒಂದು ಕೈಯಿಂದ ಎಲ್ಲನೂ ಕೂಡ ಸಾಧ್ಯ ಇಲ್ಲ, ಸಹಕಾರದಿಂದ ಎಲ್ಲನೂ ಕೂಡ ಸಾಧ್ಯ. ಸೊ ಅದರ ಜೊತೆಗೆ ಪೋಷಕರ ಸಹಕಾರ ಬಹಳ ಇದೆ ನಮ್ಮ ತಾಲೂಕಿನಲ್ಲಿ. ಮತ್ತು ನಾವು ಯಾವ ರೀತಿ ಕ್ಲಾಸಸ್ಗಳನ್ನು ಮಾಡ್ಕೋತೀವಿ, ಆ ಕ್ಲಾಸಸ್ಗಳಿಗೆ ಮಕ್ಕಳುಗಳನ್ನು ಕಳಿಸುವಂಥದ್ದು ಮತ್ತು ಸ್ಪೆಷಲ್ ಕ್ಲಾಸ್ ಮಾಡಿದಾಗ ಇನ್ ಟೈಮ್ಗೆ ಮಕ್ಕಳುಗಳನ್ನು ಕಳಿಸುವಂಥದ್ದು ಎಲ್ಲ ಸಹಕಾರ ಇದೆ. ಆ ಕಾರಣಕ್ಕೋಸ್ಕರ ಅಭಿವೃದ್ಧಿ ಆಗ್ತಾನೆ ಇದೆ ನಮ್ಮ. ನಿಮ್ಮ ಸಹಕಾರ ಜೊತೆಗೆ ಪೋಷಕರು ಸಹಕಾರ ಇರಬೇಕು. ಹೌದು, ಅದು ಯಾವ ರೀತಿ ಸಹಕರಿಸ್ತಾ ಇದ್ದಾರೆ ಪೋಷಕರು? ಇಲ್ಲ, ನಾವು ಯಾವತ್ತು ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತೀವಿ, ಇಂಥ ದಿನ ಸ್ಪೆಷಲ್ ಕ್ಲಾಸ್ ಇದೆ, ಇಂಥ ಟೈಮ್ಗಿದೆ. ಈಗ ನಾವು ನೋಡಿ 8:50ರಿಂದ 5 ಗಂಟೆಗಂಟನೂ ಕೂಡ ತರಗತಿಯನ್ನು ನಿರ್ವಹಿಸ್ತೀವಿ. ಸೊ ಅಲ್ಲಿವರೆಗೂ ಮಕ್ಕಳುಗಳನ್ನು ಕಾದು ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಪೋಷಕರು ಕೂಡ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಇಲ್ಲ ಸರ್ ಇನ್ನೂ ಒಂದು ಅರ್ಧ ಗಂಟೆ ನನ್ನ ಮಗಳನ್ನ ಇರಿಸ್ಕೊಳ್ಳಿ, ನಮ್ಮ ಮಗನ ಇರಿಸ್ಕೊಳ್ಳಿ, ಇನ್ನೂ ಕೂಡ ನನ್ನ ಮಗ ಒಳ್ಳೆ ಉತ್ತಮವಾದಂಥ ನಂಬರ್ ತೆಗಿಬೇಕು ಅನ್ನುವಂಥದ್ದನ್ನು ಸಹಕಾರವನ್ನು ಪೋಷಕರು ಕೊಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಈ ಒಂದು ಶಾಲೆಯಲ್ಲಿ ಉತ್ತಮವಾದಂಥ ಫಲಿತಾಂಶ. ಇದ್ರ ಜೊತೆಗೆ ಚಟುವಟಿಕೆಗಳಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್? ಚಟುವಟಿಕೆಗಳು ಅಂತಂದರೆ ಈಗ ನಮ್ಮಲ್ಲಿ ಕಳೆದ 5 ವರ್ಷ ಅಥವಾ ಶಶಿಕಿರಣ್ ಸರ್ ನಮ್ಮ PD ಸರ್ ಕಳೆದ 8-10 ವರ್ಷದಿಂದ ಹೆಚ್ಚಾಗಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ನಮ್ಮ ಶಾಲೆಯಿಂದ ಅಥ್ಲೆಟಿಕ್ಸಲ್ಲಿ ಭಾಗವಹಿಸೋದನ್ನು ನಾವು ನೋಡ್ತೀವಿ. ಅದಲ್ಲದೆ ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂತಹ ಕ್ರೀಡೆಯ ಸ್ಫೂರ್ತಿ ಕೊಡೋದಕ್ಕೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. 2025ನೇ ಸಾಲಿನಲ್ಲಿ ನಮಗೆ ಉತ್ತಮವಾದಂಥ ಕ್ರೀಡೆಯನ್ನು ನಿರ್ವಹಿಸಿದ್ದಕ್ಕೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ತಮ್ಮ ಸಹಪಾಠಿದ ಶಿಕ್ಷಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲಿಗೆ ಅವ್ರಿಗೆ ನನ್ನ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಈ 2025-26ನೇ ಸಾಲಿನಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಮತ್ತು ಜಿಲ್ಲೆಗೆ 2ನೇ ಸ್ಥಾನ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ಸಹಕಾರ ಭಾಳ ಇದೆ. ಮತ್ತು ಅದರ ಜೊತೆಗೆ 2008ರಿಂದಲೂ ಕೂಡ ನಮ್ಮ ಶಾಲೆಯ ಶಿಕ್ಷಕರು ಮಿನುತಾ ಮ್ಯಾಮ್ ಅವರು ಯಾವಾಗಲೂ ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರ ಸಹಕಾರದಿಂದನೂ ಮತ್ತು ಅದರ ಜೊತೆಗೆ ಆಡಳಿತ ಮಂಡಳಿಯ ಸಹಕಾರದಿಂದನೂ ಕೂಡ ಉತ್ತಮವಾದಂತಹ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪೋಷಕರಿಗೆ ಒಂದು ಹೇಳುವಂಥದ್ದು, ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗ ನಾವು ಅಂದ್ಕೋತಾರೆ ಪೋಷಕರು, ಈ ಶಾಲೆಯಲ್ಲಿ ಭಾಳ ಸ್ಟ್ರಿಕ್ಟ್ ಕಣಪ್ಪ, ಈ ಶಾಲೆ ಭಾಳ ಸ್ಟ್ರಿಕ್ಟ್ ಆಗಿರೋದಕ್ಕೆ ಇಷ್ಟು ವರ್ಷದಿಂದ 16 ವರ್ಷದಿಂದ 100% ಪಡ್ಕೊಳ್ಳುವಂಥದ್ದು. ನಮ್ಮ ಶಾಲೆಗೆ ಸೇರುವಂಥ ಪೋಷಕರಲ್ಲಿ ವಿನಂತಿಸಿದೇನೆಂದರೆ, ನಮ್ಮ ಶಾಲೆಯ ರೀತಿ ನೀತಿಗಳು ಯಾವ ರೀತಿ ಇದೆ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ನಿಮ್ಮ ಕಡೆಯಿಂದ ಕೇಳ್ಕೊತೀವಿ.